ಸರಿದು ಹೋದ ಕಾಲದಲ್ಲಿ ಮತ್ತೆ ಸಾಗುತ್ತಿದ್ದೇವೆಯೋ ಏನೋ ಎಂಬ ಭಾವ. ಸುಂದರ ಕೆತ್ತನೆಗಳು, ಶಿಲ್ಪಿಗಳ ಸೂಕ್ಷ್ಮ ಕುಸುರಿಯ ಕೈಚಳಕವನ್ನು ದಿಟ್ಟಿಸಿ ನೋಡುತ್ತಿದ್ದರೆ ಕಣ್ಣುಗಳು ಬೆರಗುಗೊಂಡು ಅರಳದೇ ಇರದು. ಈ ಸುಂದರ ಜಾಗ ಈಗಲೂ ದ್ವಾರ ಸಮುದ್ರವಾಗಿಯೇ ಇರುತ್ತಿದ್ದರೆ ಅದೆಷ್ಟು ಚೆನ್ನಾಗಿರುತ್ತಿತ್ತು. ಈ ದೇಗುಲ ದಾಳಿಗೊಳಗಾಗದೇ ಇದ್ದಿದ್ದರೆ ಇದರ ವೈಭವ ಇನ್ನೂ ಅದೆಷ್ಟು ನೂರ್ಮಡಿಯಾಗಿರುತ್ತಿತ್ತು ಎಂಬೆಲ್ಲ ಪ್ರಶ್ನೆಗಳು ಮನದ ಮೂಲೆಯಲ್ಲಿ ಸುರುಳಿ ಬಿಚ್ಚುತ್ತಿದ್ದರೆ ಹೃದಯವೇ ಭಾರವಾದ ಅನುಭವ. ನಾವೀಗ ಹೆಜ್ಜೆ ಇಡುತ್ತಿರುವುದು ಒಂದು ಕಾಲದ ಹೊಯ್ಸಳರ ರಾಜಧಾನಿಯಾಗಿದ್ದ ದ್ವಾರಸಮುದ್ರ ಅಥವಾ ಹಳೇಬೀಡಿನ ದೇವಸ್ಥಾನದಲ್ಲಿ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಈ ಸುಂದರ ದೇಗುಲ ಕೂಡ ಸೇರಿದೆ. ಬೇಲೂರು ಚೆನ್ನಕೇಶವ ದೇಗುಲ ಅಥವಾ ವಿಜಯನಾರಾಯಣ ದೇವಸ್ಥಾನವನ್ನು ರಾಜ ವಿಷ್ಣುವರ್ಧನನು ಕಟ್ಟಿಸಿದರೆ, ಹಳೇಬೀಡಿನ ಈ ಹೊಯ್ಸಳೇಶ್ವರ ದೇಗುಲವನ್ನು ನಿರ್ಮಿಸಿದ್ದು ಮಂತ್ರಿ ಕೇತುಮಲ್ಲ. ಮಹಾನ್ ಶಿವಭಕ್ತನಾದ ಕೇತುಮಲ್ಲ ರಾಜ ಹಾಗೂ ರಾಣಿಯ ನೆನಪಿಗಾಗಿ ಈ ದೇಗುಲವನ್ನು ಕಟ್ಟಿಸಿದ್ದ. ಇದೇ ಕಾರಣದಿಂದ ಇಲ್ಲಿ 2 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರಲ್ಲಿ ಒಂದು ಶಿವಲಿಂಗ ಹೊಯ್ಸಳೇಶ್ವರ ಆಗಿದ್ದರೆ ಇನ್ನೊಂದು ಶಿವಲಿಂಗ ಶಾಂತಳೇಶ್ವರವಾಗಿದೆ. ಹೀಗೆ 2 ಶಿವಲಿಂಗಕ್ಕೆ ಮುಖಾಮುಖಿಯಾಗಿ 2 ಬೃಹತ್ ಹಾಗೂ ಸುಂದರ ನಂದಿಯನ್ನು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ರಲ್ಲಿ ಈ ದೇಗುಲ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು. ಅಂದರೆ ಬೇಲೂರು ದೇವಸ್ಥಾನದ ನಿರ್ಮಾಣ ಕಾರ್ಯ ಆರಂಭವಾಗಿ 4 ವರ್ಷಗಳ ಬಳಿಕ ಈ ಹೊಯ್ಸಳೇಶ್ವರ ದೇವಸ್ಥಾನವನ್ನು ನಿರ್ಮಿಸಲಾಗಿತ್ತು. ಈ ದೇಗುಲ ಪೂರ್ಣಗೊಳ್ಳಲು ಹಿಡಿದದ್ದು ಬರೋಬ್ಬರಿ 190 ವರ್ಷ. ಈ ದೇಗುಲದ ನಿರ್ಮಾಣಕ್ಕೆ 5 ತಲೆಮಾರಿನ ಜನ ಕೆಲಸ ಮಾಡಿದ್ದಾರೆ. ಆದರೆ 1310 ಹಾಗೂ 1326ರಲ್ಲಿ ಈ ದೇಗುಲದ ಮೇಲೆ ದಾಳಿಯಾದ ಕಾರಣದಿಂದ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿಲ್ಲ. ಇದಕ್ಕೆ ಕುರುಹಾಗಿ ಅಲ್ಲಲ್ಲಿ ಅರ್ಧಕ್ಕೆ ನಿಂತ ಕುಸುರು ಕೆತ್ತನೆಗಳು ದೇಗುಲದ ತುಂಬಾ ಕಾಣಸಿಗುತ್ತವೆ. ಈ ದಾಳಿಯ ಕಾರಣದಿಂದ ಊರು, ಅರಮನೆಯು ನಾಶವಾಗಿತ್ತು. ಹೀಗಾಗಿ ದ್ವಾರಸಮುದ್ರ ಎಂದಿದ್ದ ಈ ಊರು ಕ್ರಮೇಣ ಹಾಳಾದ ಬೀಡು ಆಯಿತು. ನಂತರ ಅದೇ ಹಳೇಬೀಡಾಯಿತು. ಬೇಲೂರಿನಂತೆಯೇ ಈ ದೇವಸ್ಥಾನ ನಿರ್ಮಾಣಕ್ಕೂ ಬಳಪದ ಕಲ್ಲನ್ನೇ ಬಳಸಲಾಗಿದೆ. ಇಲ್ಲಿರುವ ಶಿಲ್ಪಗಳಲ್ಲಿ ನಾನಾ ಅರ್ಥಗಳಿವೆ. ಗೋಡೆಯ ಮೇಲಿನ 11 ಸಾಲುಗಳ ಕೆತ್ತನೆಯಲ್ಲಿ 4 ಸಾಲುಗಳಲ್ಲಿ ರಾಜನೊಬ್ಬನಿಗೆ ಬೇಕಾದ ಗುಣಗಳನ್ನು ಸೂಚಿಸಲಾಗಿದೆ. ಆನೆಯ ಬಲ, ಸಿಂಹದ ಧೈರ್ಯ, ಹೂಬಳ್ಳಿಯಂತಹ ಅಲಂಕಾರ ಹಾಗೂ ಕುದುರೆಯ ವೇಗ, ಹೀಗೆ ಅರಸನಿಗೆ ಬೇಕಾದ 4 ಪ್ರಮುಖ ಗುಣಗಳನ್ನು ಇಲ್ಲಿರುವ ಕೆತ್ತನೆಗಳ ಮೂಲಕ ಸೂಚ್ಯವಾಗಿ ಹೇಳಲಾಗಿದೆ. ಇದಲ್ಲದೆ ಸಾಕಷ್ಟು ಪೌರಾಣಿಕ ಕಥಾನಕಗಳು ಕಲ್ಲಿನಲ್ಲಿ ಅರಳಿರುವುದನ್ನು ಇಲ್ಲಿ ನೋಡಬಹುದು. ಬೇಲೂರು ಚೆನ್ನಕೇಶವ ದೇಗುಲಕ್ಕಿಂತ 2 ಪಟ್ಟು ದೊಡ್ಡ ದೇಗುಲ ಇದು. ಬೇಲೂರು ದೇಗುಲ ಏಕಕೂಟವಾಗಿದ್ದರೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ದ್ವಿಕೂಟವಾಗಿದೆ. ಅಂದರೆ ಒಂದೇ ಕಡೆ 2 ದೇವಸ್ಥಾನವನ್ನು ಇಲ್ಲಿ ನೋಡಬಹುದು. ಈ ದೇವಸ್ಥಾನ ನಕ್ಷತ್ರಾಕಾರದಲ್ಲಿ ಇದೆ. ಬೇಲೂರು ದೇವಸ್ಥಾನದಲ್ಲಿ 32 ಮೂಲೆಗಳಿದ್ದರೆ ಈ ದೇಗುಲದಲ್ಲಿ 64 ಮೂಲೆಗಳಿವೆ. ಈ ದೇಗುಲದಲ್ಲಿ ಒಟ್ಟು ಸುಮಾರು 20,000ದಷ್ಟು ವಿಗ್ರಹಗಳನ್ನು ನೋಡಬಹುದು.
ಹೀಗೆ ಈ ದೇಗುಲದ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಹೊರಗೆ ಬರುತ್ತಿದ್ದಂತೆಯೇ ಕಲಾ ಲೋಕದಲ್ಲಿ ವಿಹರಿಸಿದ ಅನುಭವವಾಗುತ್ತದೆ. ಜೊತೆಗೆ ಮುರಿದ ವಿಗ್ರಹಗಳನ್ನು ನೆನಪಿಸಿಕೊಂಡಾಗ ಮನಸ್ಸು ಭಾರವಾಗುತ್ತದೆ. ಒಮ್ಮೆಯಾದರೂ ನೋಡಲೇಬೇಕಾದ ಸ್ಥಳಗಳಲ್ಲಿ ಇದೂ ಒಂದು. ಹೀಗಾಗಿ ಸಾಧ್ಯವಾದರೆ ಒಮ್ಮೆ ನಮ್ಮ ಈ ಅಪೂರ್ವ ಐತಿಹಾಸಿಕ ತಾಣಕ್ಕೆ ಭೇಟಿ ನೀಡಿ.